ನಮಸ್ಕಾರ. ವಿಎಂ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ. ಉಳ್ಳಾಳ್ ವಾರ್ಡ್ ನಾಗರಿಕರ ವೇದಿಕೆ, ಅನ್ನಪೂರ್ಣೇಶ್ವರಿ ನಗರ ಸ್ತ್ರೀ ಶಕ್ತಿ ಸಂಘ ಸಹಯೋಗದೊಂದಿಗೆ ನಗೆ ಮನೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಅಂಗವಾಗಿ ನಗೆ ಮನೆ ಆವರಣದಲ್ಲಿ ದಿನಾಂಕ 28/6/2026 ಭಾನುವಾರ ಬೆಳಗ್ಗೆ 9:30ಕ್ಕೆ ಶ್ರೀ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಹಾಗೂ ಗಣ್ಯರಿಂದ ಹಿತವಚನ. ಮಧ್ಯಾಹ್ನ 12ರಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಂಜೆ 4ರಿಂದ ನಾಡಪ್ರಭು ಕೆಂಪೇಗೌಡರ ವೇಷಧಾರಿ ಹಾಗೂ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಪರಮ ಪೂಜ್ಯ ಸ್ವಾಮೀಜಿಗಳನ್ನು ರಾಜಬೀದಿಯಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕರೆತರಲಾಯಿತು. ಮರಿಯಪ್ಪನಪಾಳ್ಯ ಸರ್ಕಲ್ನಿಂದ ನಗೆ ಮನೆವರೆಗೆ. ಸಂಜೆ 6:30ಕ್ಕೆ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳವರಿಂದ ಆಶೀರ್ವಚನ ಮತ್ತು ಉಪನ್ಯಾಸ. ಇದೇ ಸಂದರ್ಭದಲ್ಲಿ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳಿಗೆ ಗೌರವಪೂರ್ಣದಿಂದ ಸನ್ಮಾನಿಸಲಾಯಿತು. ಸಂಜೆ 7:30ಕ್ಕೆ ಸ್ಥಳೀಯ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುನೀತಾ ಬಿಬಿ, ಸಾಹಿತಿಗಳು ಹಾಗೂ ಸಂಶೋಧಕರು, ಮಾನ್ಯ ಶ್ರೀ ಹನುಮಂತೇಗೌಡರು, ಮಾಜಿ ಸದಸ್ಯರು ಬಿಬಿಎಂಪಿ, ಶ್ರೀ ಅನಿಲ್ ಕುಮಾರ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಶ್ರೀ ದೇವರಾಜು ಸಮಾಜ ಸೇವಕರು, ರಾಜಕೀಯ ಯುವ ಮುಖಂಡರು, ಶ್ರೀ ಬಿಎಚ್ ಸುರೇಶ್ ಸಮಾಜ ಸೇವಕರು, ಶ್ರೀ ಚೇತನ್ ಸಮಾಜ ಸೇವಕರು, ರಾಜಕೀಯ ಯುವ ಮುಖಂಡರು, ಶ್ರೀ ಹರೀಶ್ ಬಸಪ್ಪ ಉಳ್ಳಾಳ್ ಸಮಾಜ ಸೇವಕರು ಹಾಗೂ ರಾಜಕೀಯ ಯುವ ಮುಖಂಡರು, ಶ್ರೀ ಬಿ ಸತೀಶ್ ಸಮಾಜ ಸೇವಕರು ಹಾಗೂ ರಾಜಕೀಯ ಯುವ ಮುಖಂಡರು ಮರಿಯಪ್ಪನಪಾಳ್ಯ, ಶ್ರೀ ಜಯರಾಮ್ ಅಧ್ಯಕ್ಷರು ಬಿಜೆಪಿ ಉಳ್ಳಾಳ್ ವಾರ್ಡ್, ಶ್ರೀ ವಿನೋದ್ ಸತ್ಯನಾರಾಯಣ್ ಸಮಾಜ ಸೇವಕರು, ರಾಜಕೀಯ ಯುವ ಮುಖಂಡರು, ಶ್ರೀ ಪ್ರಕಾಶ್ ಗೌಡ ಎಸ್ಟಿ ಅಧ್ಯಕ್ಷರು ಉಳ್ಳಾಳ್ ವಾರ್ಡ್ ಕಾಂಗ್ರೆಸ್ ಉಪಸ್ಥಿತರಿದ್ದರು. ಕಾರ್ಯಕಾರಿ ಸಮಿತಿ ವತಿಯಿಂದ ಶ್ರೀ ಎಸ್ ಮಾದಯ್ಯ ಅಧ್ಯಕ್ಷರು, ಶ್ರೀ ಎಸ್ ರಾಮದಾಸ್ ನಾಯಕ್ ಕಾರ್ಯಾಧ್ಯಕ್ಷರು, ಶ್ರೀ ಅಶೋಕ್ ರಾಮಚಂದ್ರ ಉಪಾಧ್ಯಕ್ಷರು, ಶ್ರೀ ದೇವರಾಜು ಕೆಎಸ್ ಉಪಾಧ್ಯಕ್ಷರು, ಶ್ರೀ ನಲ್ಲಹಳ್ಳಿ ಪುಟ್ಟಸ್ವಾಮಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ಓಎಂ ಬಸವರಾಜು ಖಜಾಂಚಿ, ಶ್ರೀ ಮೋಹನ್ ರಾಜ್ ಸಹ ಕಾರ್ಯದರ್ಶಿ, ಶ್ರೀ ಶಿವಲಿಂಗೇಗೌಡ ಕಾನೂನು ಸಲಹೆಗಾರರು, ಶ್ರೀ ಗಂಗಾಧರ್ ಜಿ ಸಂಚಾಲಕರು, ಶ್ರೀ ನಾರಾಯಣಸ್ವಾಮಿ ಸಾಂಸ್ಕೃತಿಕ ಕಾರ್ಯದರ್ಶಿ, ಶ್ರೀ ಎಚ್ಎಲ್ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ. ನಿರ್ದೇಶಕರುಗಳಾದ ಶ್ರೀ ಪರಶಿವಮೂರ್ತಿ, ಶ್ರೀ ಸುಂದರಮೂರ್ತಿ, ಶ್ರೀ ಗೋಪಾಲ್ ಎಸ್ಎಲ್ ನಿಧಿ, ಶ್ರೀ ಗೋಪಾಲ್ ಬಿಟಿ ಸಾಯಿ, ಶ್ರೀ ಶರಣಪ್ಪ ಅಂಗಡಿ, ಶ್ರೀಮತಿ ವಾಣಿ ಹಾಗೂ ಈ ಭಾಗದ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಸಾರ್ವಜನಿಕರೆಲ್ಲರೂ ಸೇರಿ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ಯಶಸ್ವಿಯಾಯಿತು.